ಇವರು ಭೂಮಿನ ಅಕ್ವೈರ್ ಮಾಡೋದಕ್ಕೆ ನೋಟಿಫಿಕೇಶನ್ ಮಾಡಲಿಲ್ಲ. ಸರ್ಕಾರದ ಒಂದು ನಿರ್ಣಯ ಮಾಡಿದರು. ಆಗ ಸತ್ಯ ಸಂಶೋಧನೆಯ ಒಂದು ಸಮಿತಿ ಕಾಂಗ್ರೆಸ್ನವ್ರದ್ದು ಈ ಭೂಮಿಯೆಲ್ಲ ಕುಮಾರಸ್ವಾಮಿ ಹೊಡೆಯೋಕೆ ಹೊರಟಿದ್ದಾರೆ ಅಂತೇಳಿ ಸತ್ಯ ಸಂಶೋಧನೆಯ ಸಮಿತಿ ಎಲ್ಲ ಕಡೆ ಹೋದರು. ರೈತರನ್ನ ಎತ್ತುಗಡೆ ಕಟ್ಟಿದರು. ಇನ್ನು ನಿಮ್ಮ ಭೂಮಿಯೆಲ್ಲ ಅಕ್ವೈರ್ ಮಾಡ್ಕೊಂಡು ಮುಳುಗಿಸ್ತಾರೆ, ಇವನಿಗೆ ನೀವು ಓಟ್ ಕೊಟ್ರಿ ಅಂತ ಹೇಳಿ ಎತ್ತುಗಡೆ ಕಟ್ಟಿದರು. ಆಗ ಈ ಬಿಡದಿ ಜನ ಕೂಡ ಕುಮಾರಸ್ವಾಮಿಯವ್ರ ಹತ್ರ ಬಂದು, ನಾವು ಇದರಿಂದ ಬದುಕ್ತಾ ಇದ್ದೀವಿ, ನೀವು ನಮಗೆ ತೊಂದರೆ ಮಾಡ್ತಾ ಇದ್ದೀರಿ, ನಿಮ್ಮ ಅಪ್ಪನ ಗೆಲ್ಲಿಸ್ಕೊಟ್ವಿ, ನಿಮ್ಮನ್ನು ಗೆಲ್ಲಿಸಿದ್ದೀವಿ, ನೀವು ನಮ್ಗೆ ಅನ್ಯಾಯ ಇದಕ್ಕೆ ವಿಶೇಷವಾಗಿ ಈ 4 ಟೌನ್ಶಿಪ್ಪಲ್ಲಿ ಬಿಡದಿಗೆ ಕುಮಾರಸ್ವಾಮಿಯವರು ಆ ಕಂಪನಿಗೆ 400 ಕೋಟಿ ರೂಪಾಯಿ ಅವರು ಇನ್ವೆಸ್ಟ್ ಮಾಡಿ ಅವರು ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಸಬ್ಮಿಟ್ ಮಾಡುತ್ತಾರೆ. ಅದು ದೊಡ್ಡ ಪ್ರಮಾಣದ ಪ್ರಾಜೆಕ್ಟ್ ರಿಪೋರ್ಟು, ಸುಮಾರು ಒಂದು ಟೌನ್ಶಿಪ್ನೇ ಮಾಡಬೇಕು ಅಂತೇಳಿ ಮಾಡ್ತಾರೆ. ಜನ ಎಲ್ಲ ತುಂಬ ಅವರ ನೋವನ್ನು ಹೇಳಿಕೊಂಡು, ದಯಮಾಡಿ ನಾವು ರೇಷ್ಮೆ ಬೆಳೀತಾ ಇದ್ವಿ, ಕಬ್ಬು ಬೆಳೀತಾ ಇದ್ವಿ, ಹೈನುಗಾರಿಕೆ ಆಗ್ತಾಯಿದೆ, ನಾವು ಬದುಕ್ತಾ ಇದ್ದೀವಿ, ನಮಗೆ ನೋವು ಮಾಡಬೇಡಿ ಅಂತ ಹೇಳಿ ನಿಮ್ಮ ತಂದೆಯವ್ರಿಗೆ ಓಟ್ ಕೊಟ್ವಿ, ನಿಮಗೆ ಓಟ್ ಕೊಟ್ವಿ. ಅಲ್ಲಿಗೆ ಕುಮಾರಸ್ವಾಮಿಯವರು ಗೆಜೆಟ್ ನೋಟಿಫಿಕೇಷನ್ ಮಾಡಿ ಆ ಭೂಮಿನ ತಗೊಳ್ಳೋದನ್ನು ಕೈ ಬಿಡ್ತಾರೆ ಎಲ್ಲ ಕಡೆ. 5 ಟೌನ್ಶಿಪ್ಗಳದ್ದು ಕೈ ಬಿಡ್ತಾರೆ. ಇದು ಕೇವಲ ಬಿಡದಿ ಅಂತ ಅಲ್ಲ, 5 ಟೌನ್ಶಿಪ್ದು ಕೈ ಬಿಡ್ತಾರೆ.